ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಸೆಷನಲ್ಲಿ ಯಾರೆಲ್ಲ TET ಪಾಸ್ ಆಗಿಲ್ವೋ ನಿಮಗೆ ಗೋಲ್ಡನ್ ಚಾನ್ಸ್ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು CTET ಇದೆಯಲ್ಲ, ಇದರ ಅಪ್ಲಿಕೇಶನ್ ಯಾವಾಗ ಎಕ್ಸಾಮ್ಸ್ ಇದೆ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲವನ್ನು ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ TET ಪಾಸ್ ಆಗಿಲ್ವೋ, ಈಗೇನು ನಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ನೇಮಕಾತಿಯ ಸುದ್ದಿಗಳೇನು ಹಾರಾಡ್ತಿದೆ ಅನ್ಬೋದು, ಹೋರಾಡ್ತಿದೆ ಅನ್ಬೋದು, ಅಥವಾ ಮಲ್ಕೊಂಡಿದೆಯೋ ಗೊತ್ತಿಲ್ಲ. ಯಾಕಂತಂದರೆ ಶೀಘ್ರದಲ್ಲೇ ಅಂತಾರೆ, ಅದನ್ನು ಕರೆಯೋದೇ ಇಲ್ಲ. ಇವಾಗ ನೋಡಿದರೆ ಅವರೇ ಹೇಳಿದಂಥ 5,000 ಪೋಸ್ಟು ಕ್ಯಾನ್ಸಲ್ ಆಗಿದೆ ಅಂತಾರೆ, ಎಲ್ಲವನ್ನೂ ತಾವೇ ಮಾತಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಸ್ನೇಹಿತರೆ. CTET ಇದೆಯಲ್ವಾ, ಅವರು ನೇಮಕಾತಿ ಮಾಡಲಿ ಬಿಡಲಿ, ಇನ್ ಕೇಸ್ ಏನಾದರೂ ಮಾಡಿದ್ರೆ ಸೊ ನಿಮಗೆ CTET ಅಂತಕ್ಕಂಥದ್ದು ಒಂದು ರೀತಿಯ ಆಕ್ಸಿಜನ್ ಇದ್ದ ಹಾಗೆ ಸ್ನೇಹಿತರೆ. CTET ಯಾರು TET ಪಾಸ್ ಆಗಿಲ್ವೋ ನಿಮಗೆ ಗೋಲ್ಡನ್ ಚಾನ್ಸ್ ಅಂತಲೇ ಹೇಳ್ತೀನಿ. ಯಾರೆಲ್ಲ CTETನ ಕ್ವಾಲಿಫೈಡ್ ಆಗ್ತೀರಾ, ನೀವೆಲ್ಲರೂ ಕೂಡ ಶಿಕ್ಷಕರ ನೇಮಕಾತಿಯ ಒಂದು ನೋಟಿಫಿಕೇಷನ್ ಆದಾಗ ನೀವು ಕೂಡ CET ಎಕ್ಸಾಮ್ನ ಬರೆದು ಕ್ವಾಲಿಫೈಡ್ ಆಗಬಹುದು. ಹೌದಾ? ಸೊ ಬನ್ನಿ, ಇವತ್ತಿನ ತರಗತಿಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟಾಗಿ ಇನ್ನೊಂದು ವಿಚಾರ ಏನು ಅಂತಂದರೆ ಸ್ನೇಹಿತರೆ, ಈ ಹಿಂದೆ ಏನು ಡಿಸೆಂಬರಲ್ಲಿ ಕೂಡ ಹೋದ ವರ್ಷ ಏನು CTET ಎಕ್ಸಾಮ್ ಇತ್ತಲ್ವ, ಸೊ ಜನವರಿ ಮಂತಲ್ಲಿ ಏನೋ ಇತ್ತು, ಮೇ ಬಿ ಡಿಸೆಂಬರ್ ಲಾಸ್ಟ್ ವೀಕಲ್ಲೇನೋ ಇತ್ತು. ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲಲ್ಲಿ CTETಗೆ ಸಂಬಂಧಪಟ್ಟಂತೆ ಸಕ್ಸಸ್ಫುಲ್ ಆದಂತಹ ವಿಡಿಯೋಗಳು ರನ್ನಿಂಗ್ ಆಗಿದೆ ಸ್ನೇಹಿತರೆ. ನೆನಪಿರಲಿ ನಿಮಗೆ, ಅಲ್ಲಿಂದನೇ ನನ್ನ ಒಂದು ವಿಡಿಯೋ ಏನೋ ತುಂಬ ಸಬ್ಸ್ಕ್ರೈಬರ್ಸ್ ಆಗಿರಬಹುದು. CTET ಎಕ್ಸಾಮ್ ಇದ್ದಾಗ ಸೂಪರ್ ಹಿಟ್ ಆಗಿ ಓಡಿದಂತಹ ಚಾನಲ್ ಈ ಒಂದು ಒನ್ ಸ್ಟೆಪ್ ಟು ಸಕ್ಸಸ್. ಯಾಕಂದರೆ ಸೈಕಾಲಜಿ, EVS, ಅದ್ರ ಜೊತೆಗೆ ಸೋಷಿಯಲ್ ಸೈನ್ಸು, ಇಷ್ಟು ಸಬ್ಜೆಕ್ಟ್ನ ನಾನು ಮಾಡಿಕೊಟ್ಟಿದ್ದೀನಿ. ಅಷ್ಟೇ ಸಕ್ಸಸ್ಫುಲ್ ಆಗಿದೆ. ಅದಾದಮೇಲೆ ರಿಸಲ್ಟ್ ಕೂಡ ಅಷ್ಟು ಒಳ್ಳೆಯದಾಗಿ ಬಂದಿದೆ ಸ್ನೇಹಿತರೆ. ಎಲ್ಲರೂ ಕೂಡ ಕಮೆಂಟ್ ಕೂಡ ಮಾಡಿದರು. ಹಾಗಾಗಿ ಐ ಹೋಪ್ ದಟ್ CTETಗೆ ಇದೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ನಿಮಗೆ ಹೆಲ್ಪ್ ಆಗುತ್ತೆ. CTETಗೆ 100% ಹೆಲ್ಪ್ ಮಾಡ್ತೀನಿ ನಾನು. ಓಕೆ, ಸೊ ಬನ್ನಿ ಇವತ್ತಿನ ಒಂದು ತರಗತಿಯಲ್ಲಿ ಏನಿದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ CTET ವೆರಿ ಇಂಪಾರ್ಟೆಂಟ್. ಓಕೆನಾ? ಸೊ ನೋಡಿ, ದ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ವಿಲ್ ಕಂಡಕ್ಟ್ ದ 22nd edition of Central Teacher Eligibility Test on 16th September 2026 ಸಂಡೇ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಸೆಪ್ಟೆಂಬರ್ ಮಂತಲ್ಲಿ ಸ್ನೇಹಿತರೆ. ಅಲ್ಲಿವರೆಗೂ CET ಆಗುತ್ತಾ ಅಂತಂದರೆ 90% ಆಗುತ್ತೆ ಅಂತ ನನ್ನ ಒಂದು ಅನುಭವ ಅಥವಾ ವಿಚಾರ. ಲಕ್ ಇದ್ದರೆ 10% ಆಗದೇ ಇರ್ಬೋದು. ಯಾರೆಲ್ಲ TET ಪಾಸ್ ಆಗಿಲ್ವೋ ಅವರಿಗೆ ಅಲ್ಲಿವರೆಗೂ ಕರ್ನಾಟಕ TET ಕೂಡ ಕರೆಯುವಂಥ ಚಾನ್ಸಸ್ ಎಲ್ಲ ಇದೆ. ಯಾಕೆ ಸೆಪ್ಟೆಂಬರ್ ತನಕ ಹೋದರೆ ಮೇ ಬಿ ಅದು ಆಗ್ಬೋದೇನೋ. ಓಕೆನಾ? ಸೆಪ್ಟೆಂಬರ್ ಮಂತಲ್ಲಿ CTET ಇರ್ತಕ್ಕಂಥದ್ದು ಸ್ನೇಹಿತರೆ. ಎಕ್ಸಾಮ್ ಡೇಟ್ನ ನೀವು ನೋಡ್ತಾ ಇದ್ದೀರಾ. ಸೊ ಪೇಪರ್ 1, ಪೇಪರ್ 2 ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ವಿಲ್ ಸ್ಟಾರ್ಟ್ ಫ್ರಮ್ 11/5/2026 ಅಂತ ಕೊಟ್ಟಿದ್ದಾರೆ. ಸೊ 11ನೇ ತಾರೀಕು ಮೇ ಮಂತಲ್ಲಿ ಅಪ್ಲಿಕೇಶನ್ ಹಾಕ್ತಕ್ಕಂತಹ ಡೇಟ್ ಸ್ಟಾರ್ಟ್ ಆಗಿದೆ. ದ ಲಾಸ್ಟ್ ಡೇಟ್ ಆಫ್ ಸಬ್ಮಿಟಿಂಗ್ ದ ಆನ್ಲೈನ್ ಅಪ್ಲಿಕೇಶನ್ ಈಸ್ 10/6 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ 1 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ದ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಇನ್ 27 ಲ್ಯಾಂಗ್ವೇಜಸ್ ಇನ್ 132 ಸಿಟೀಸ್ ಆಲ್ ಓವರ್ ದ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಎಷ್ಟು ಲ್ಯಾಂಗ್ವೇಜಸ್ಸಲ್ಲಿರುತ್ತೆ ಸ್ನೇಹಿತರೆ, ಇದು 27 ಲ್ಯಾಂಗ್ವೇಜಸ್ಸಲ್ಲಿರುತ್ತೆ. 132 ಸಿಟೀಸಲ್ಲಿ ಈ ಒಂದು ಎಕ್ಸಾಮ್ ನಡೀತಕ್ಕಂಥದ್ದು. ಸೊ ಎಲ್ಲರೂ ಕೂಡ ಈ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ ಆಲ್ ಓವರ್ ಇಂಡಿಯಾ. ಓಕೆನಾ? ಮತ್ತು ನಿಮಗೆ ಆಪರ್ಚುನಿಟಿ ಕೂಡ ಹಾಗೆ ಇರುತ್ತೆ ಸ್ನೇಹಿತರೆ. ಮತ್ತು ಪೇ ಸ್ಕಿಲ್ ಕೂಡ ಸೂಪರಾಗಿರುತ್ತೆ. ನೀವು ಕೇಂದ್ರೀಯ ವಿದ್ಯಾಲಯ ಶಾಲೆಗಳಾಗಿರಬಹುದು, ಅದಾದಮೇಲೆ ನವೋದಯ ಸ್ಕೂಲ್ ಆಗಿರ್ಬೋದು, ಇಲ್ಲೆಲ್ಲ ನಿಮಗೆ ಆಪರ್ಚುನಿಟೀಸು ಇರುತ್ತೆ. ಏನು ನೋಡಿ, ಎಲ್ಲ ನಾವೊಂದು ಡೇಟ್ಗಳನ್ನು ಮೇಲೇ ತಿಳ್ಕೊಂಡ್ವಿ. ಏನು ಅಂದರೆ 11ಗೆ ಸ್ಟಾರ್ಟ್ ಆಗುತ್ತೆ, 10 ಡೇಟ್ಗೆ ಇದು ಮುಗಿದೋಗುತ್ತೆ, ಮತ್ತು ಫೀಸ್ ಕಟ್ಟಲಿಕ್ಕೆ 10 ಡೇಟ್ ರಾತ್ರಿ 12 ಗಂಟೆಗೆ ನಿಮಗೆ ಲಾಸ್ಟ್ ಆಗಿರುತ್ತೆ ಅಂತ ಗೊತ್ತಾಯಿತು. ಸೊ ಇದಾದಾದಮೇಲೆ ನೋಡಿ ಸ್ನೇಹಿತರೆ, 15ನೇ ತಾರೀಕು ನೋಡಿ, ಯಾವಾಗ 10ನೇ ತಾರೀಕು ನಿಮಗೆ ಏನಾಗುತ್ತೆ, ಅಪ್ಲಿಕೇಶನ್ನು ಎಂಡ್ ಆಗುತ್ತಲ್ವಾ, ಜೂನ್ 10ನೇ ತಾರೀಕು. ಸೊ 15ರಿಂದ 18ನೇ ತಾರೀಕುವರೆಗೂ, ಅದೇ ಜೂನ್ 15ರಿಂದ 18ನೇ ತಾರೀಕುವರೆಗೂ ನಿಮಗೆ ಏನು ಮಾಡ್ತಾರೆ, 3 ಡೇಸ್ ಅಂದರೆ ಕರೆಕ್ಷನ್ಗೆ. ನೋಡಿ, ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ವೆಲ್ ಎಜುಕೇಟೆಡ್ ಅಂತ ನೀವು D.Ed B.Ed ಅಭ್ಯರ್ಥಿಗಳು ಹಾಕುವಾಗಲೇ ಏನೂ ರಾಂಗ್ ಮಾಡಬಾರ್ದು.
100% ನೀವು ಏನೂ ರಾಂಗ್ ಮಾಡಬಾರ್ದು. ಇನ್ ಕೇಸ್ ಬೈ ಚಾನ್ಸ್ ಏನಾದರೂ ಆನ್ಲೈನಲ್ಲಿ ಹಾಕುವಾಗ ಆನ್ಲೈನ್ ಹಾಕೋರೇ ಏನಾದರೂ ರಾಂಗ್ ಮಾಡಿದರೆ, ಶಾಪವರಾಗಿರ್ಬೋದು ಅಥವಾ ಯಾರೇ ಅವರೇನಾದರೂ ರಾಂಗ್ ಮಾಡಿದರೆ ನಿಮಗೆ 3 ದಿನ ಕಾಲಾವಕಾಶವನ್ನು ಕೊಡಲಾಗುತ್ತೆ. ಅದರಲ್ಲಿ ನೀವು ಕರೆಕ್ಷನ್ನ ಮಾಡ್ಕೋಬೋದು ಅಂತ ಹೇಳ್ತಿದ್ದಾರೆ. ಓಕೆ, ನೋ ಕರೆಕ್ಷನ್ ಶಲ್ ಬಿ ಅಲೌಡ್ ಅಂಡರ್ ಎನಿ ಅಂತ ಕೊಟ್ಟಿದ್ದಾರೆ. ಆಫ್ಟರ್ ದಿಸ್ ಡೇಟ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡ್ತಿದ್ದೀರಲ್ವ ಸರ್, ನಾನು ಇದನ್ನು ಈ ಹಿಂದೆ ಕೂಡ ಹೇಳಿದ್ದೆ, ಏನು 15ರಿಂದ 18ನೇ ತಾರೀಕು ಮೊದಲು ಕೂಡ ಕೊಟ್ಟಿದ್ದರು. ಸೊ ಹಂಗಾಗಿ ಈ ಡೇಟ್ನ ನೀವು ನನ್ನ ಪ್ರಕಾರ ಅಂತೂ ನೀವು ತಪ್ಪೇ ಮಾಡಬಾರ್ದು ಫಸ್ಟ್ ಆಫ್ ಆಲ್. ಓಕೆನಾ? ಎಸ್, ನೆಕ್ಸ್ಟು 2 days ಬಿಫೋರ್ ದ ಡೇ ಆಫ್ ಎಕ್ಸಾಮಿನೇಷನ್ ಅಂತ ಕೊಟ್ಟಿದ್ದಾರೆ. ಅಡ್ಮಿಟ್ ಕಾರ್ಡ್ ಯಾವಾಗ ಸಿಗುತ್ತೆ ನಿಮಗೆ ಅಂತಂದರೆ 2 ದಿನ ಎಕ್ಸಾಮ್ ಇದೆ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ 6 ಸೆಪ್ಟೆಂಬರ್ಗಿದೆ ಅಂದರೆ ನಿಮಗೆ 4 ಸೆಪ್ಟೆಂಬರ್ಗೆ ಏನಾಗುತ್ತೆ ಹಾಲ್ ಟಿಕೆಟ್ ಸಿಗ್ತಕ್ಕಂಥದ್ದು. ಅದಾದಮೇಲೆ ಡೇಟ್ ಆಫ್ ಎಕ್ಸಾಮಿನೇಷನ್ ನೀವು ನೋಡಿದರೆ ಸಂಡೇ 6 ಸೆಪ್ಟೆಂಬರ್ಗೆ ಇದೆ. ಡಿಕ್ಲೇರ್ ಆಫ್ ರಿಸಲ್ಟ್ ಅಂತಂದರೆ ಅಕ್ಟೋಬರ್ ಮಂತಲ್ಲಿ ಆಗ್ಬೋದು, ಬೈ ದ ಎಂಡ್ ಆಫ್ ಅಕ್ಟೋಬರ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ನೋಡಿ, ಒಂದೇ ಒಂದು ಪೇಪರಲ್ಲಿ 1/4 ಸ್ಥಿತಿ ಏನಿದೆ ಇದರಲ್ಲಿ ಸಂಪೂರ್ಣವಾಗಿ ಅವರು ಡೇಟ್ ಆಗಿರ್ಬೋದು, ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು, ಕರೆಕ್ಷನ್ ಆಗಿರ್ಬೋದು, ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ, ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ, ಸಂಪೂರ್ಣವಾಗಿ ಈ ಒಂದು ವಿಡಿಯೋಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಓಕೆನಾ? ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಅಪ್ಲಿಕೇಶನ್ನ ಹಾಕಿ ಫಸ್ಟ್ ಆಫ್ ಆಲ್ ನೀವೆಲ್ಲ. ಓಕೆನಾ? ಅಪ್ಲಿಕೇಶನ್ ಹಾಕಿದ್ಮೇಲೆ ಸ್ನೇಹಿತರೆ, ಅಪ್ಲಿಕೇಶನ್ನ ಹಾಕಿದ್ಮೇಲೆ ಸೀರಿಯಸ್ ಆಗಿ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ನೋಡಿ, ನಿಮಗೆ 11 ಮೇ ಅಲ್ವಾ, 11 ಮೇಗೆ ನಿಮಗೆ ಏನು ಈ ಎಕ್ಸಾಮ್ ಇದೆ ಅಂತ ಗೊತ್ತಾಗಿದೆ ಅಂದಮೇಲೆ 11 ಅಂದರೆ ಇನ್ನೂ ಫಸ್ಟ್ ವೀಕ್ ಇದೆ ಮೇ. ನೋಡಿ, ನಿಮಗೆ ಮೇ, ಜೂನ್, ಜುಲೈ, ಆಗಸ್ಟ್. ಓಕೆ, ಮೈ ಗಾಡ್, ನಿಮಗೆ 1, 2, 3, 4 ತಿಂಗಳು ಸ್ನೇಹಿತರೆ. ಇನ್ನು ಸೆಪ್ಟೆಂಬರ್ ಅಂತೂ ನಾನು ತೊಗೊಂಡೇ ಇಲ್ಲ, ಆಗಸ್ಟ್ಗೆ ಎಂಡ್ ಮಾಡಿದ್ದೀನಿ. ಸೊ 4 ತಿಂಗಳು ಇನ್ನಫ್ ಡೇಸ್ ಟು ಎಂಥ ಎಕ್ಸಾಮ್ ಬೇಕಾದರೂ ನೀವು ಬರಿಬೋದು ಈ ಒಂದು ಪೀರಿಯಡಲ್ಲಿ. ನಾಟ್ ಓನ್ಲಿ ತಿಳ್ಕೊಳ್ಳಿ, ನಾಟ್ ಓನ್ಲಿ ಇದೇ ಎಕ್ಸಾಮ್ ಅಲ್ಲ, ಯಾವುದೇ CET ಇರ್ಬೋದು, FD ಇರ್ಬೋದು, HD, ಈವನ್ KS ಇರ್ಬೋದು. ಈವನ್ ಎಷ್ಟೋ ಜನ 3 ತಿಂಗಳಲ್ಲೇ 4 ತಿಂಗಳಲ್ಲೇ IAS ಕೂಡ ಪಾಸಾಗಿದ್ದಾರೆ. ಸೊ CTET ನಿಮಗೆ ದೊಡ್ಡದಲ್ಲ. ಸೊ ಮೇಯಲ್ಲಿ ನಿಮಗೆ ಬಿಟ್ಟಿದ್ದಾರೆ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಂತ ಅನ್ಕೋತೀನಿ ಈಗ. ಸೊ ನಿಮಗೆ ಸೆಪ್ಟೆಂಬರ್ವರೆಗೂ ಟೈಮ್ ಇದೆ ಸ್ನೇಹಿತರೆ. ಸೆಪ್ಟೆಂಬರ್ 5ನೇ ತಾರೀಕು ಒಳಗೂ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ನೀವೇನಾದರೂ ಪಾಸ್ ಆದರೆ CET ಎಕ್ಸಾಮ್ ಬಿಡ್ತಾರಲ್ವ, ಇದಕ್ಕೆ ನೀವು ಕ್ವಾಲಿಫೈಡ್ ಆಗ್ತೀರಾ. ಅದು ಹೈಸ್ಕೂಲ್ ಆದರೂ ಬಿಡಲಿ, GPST ಆದರೂ ಬಿಡಲಿ ಅಥವಾ PST ಆದರೂ ಬಿಡಲಿ, 2 ಪೇಪರ್ನ ಪಾಸ್ ಮಾಡಿ ಇಟ್ಕೊಳ್ಳಿ. ಗೋಲ್ಡನ್ ಚಾನ್ಸ್ ಇದೊಂದು. CETನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ದಿಸ್ ಈಸ್ ದ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಸೊ ಇದು ಇವತ್ತಿನ ತರಗತಿ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಯಾರೆಲ್ಲ TET ಪಾಸ್ ಆಗಿಲ್ವೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅಪ್ಲಿಕೇಶನ್ನ ಹಾಕಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಿಮಗೆ ತರಗತಿಗಳು ಒಂದಾದಮೇಲೆ ಒಂದು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಬೋದು, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.